ವಿಶ್ವವಿಖ್ಯಾತ ಪುರಿ ಜಗನ್ನಾಥನ ರಥಯಾತ್ರೆ ಅದ್ದೂರಿಯಾಗಿ ಆರಂಭವಾಗಿದೆ. ಜಗನ್ನಾಥ ರಥಯಾತ್ರೆ ಪ್ರತಿ ವರ್ಷವೂ ಒಡಿಶಾ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಐತಿಹಾಸಿಕ ಉತ್ಸವವು 9 ದಿನಗಳ ಕಾಲ ವೈಭವದಿಂದ ನಡೀತಾ ಇದೆ. ಲಕ್ಷ ಭಕ್ತರು ಪೂರಿಗೆ ಬಂದು ಜಗನ್ನಾಥನ ದರ್ಶನವನ್ನ ಪಡೆದಿದ್ದಾರೆ. ಶ್ರೀ ಜಗನ್ನಾಥ ಸಹೋದರ ಬಲಭದ್ರ, ಸಹೋದರಿ ದೇವಿ ಸುಭದ್ರೆ ಈ 3 ವಿಗ್ರಹಗಳನ್ನ ಭವ್ಯವಾಗಿ ತಯಾರಿಸಿದ 3 ಬೃಹತ್ ರಥಗಳಲ್ಲಿ ಕೂರಿಸಲಾಗುತ್ತೆ. ಜಗನ್ನಾಥ ದೇಗುಲದಿಂದ ತಮ್ಮ ಚಿಕ್ಕಮ್ಮನ ಮನೆಯಾಗಿರುವಂತಹ ಗುಂಡೀಚಾ ದೇಗುಲದವರೆಗೆ ಕರೆದೊಯ್ಯಲಾಗುತ್ತೆ. ಪೂರಿಯಲ್ಲಿ ವಿಶೇಷವಾಗಿ ಪ್ರತಿದಿನ ಪೂರಿ ಜಗನ್ನಾಥ ದೇವಸ್ಥಾನದ ಮೇಲಿರುವಂತಹ ಧ್ವಜವನ್ನ ಬದಲಾಯಿಸುವುದು ಈ ಸಂಪ್ರದಾಯದ ಮುಖ್ಯ ಅಂಗ. ಈ ಭಾಗವತ ಧ್ವಜವು ದೇವಾಲಯದ ಶ್ರೇಷ್ಠತೆಯ ಸಂಕೇತ. ದೇವಾಲಯದ ಮೇಲಿನ ಧ್ವಜ ಬದಲಿಸುವುದು ದೇವರ ಪ್ರತಿನಿಧಿಯಾಗಿರುವಂತಹ ಅರ್ಚಕರ ಪ್ರಮುಖ ಜವಾಬ್ದಾರಿ. ಯಾವುದೇ ಹಗ್ಗ ಇಲ್ಲದೆ, ಸುರಕ್ಷತೆ ಇಲ್ಲದೆ ಅರ್ಚಕರು 214 ಅಡಿ ಎತ್ತರದ ದೇವಾಲಯದ ಗೋಪುರಕ್ಕೆ ನಿರ್ಭಯವಾಗಿ ಹತ್ತುತ್ತಾರೆ. ಈ ಎತ್ತರವು ಸುಮಾರು 70 ಮೀಟರ್ಗೆ ಸಮಾನ. ಇದು ಬಹಳ ಭೀಕರ ಮತ್ತು ಅಪಾಯಕಾರಿಯ ಕಾರ್ಯವಾಗಿದೆ. ಈ ಕಾರ್ಯವನ್ನ ಬಿಟ್ಟು ಹೋಗೋದು ದೇವಾಲಯಕ್ಕೆ ಅತ್ಯಂತ ದೊಡ್ಡ ಅಪಾಯ ಅಂತ ಪರಿಗಣಿಸಲಾಗಿದೆ. ಯಾಕಂತಂದ್ರೆ ನಂಬಿಕೆಯ ಪ್ರಕಾರ ಧ್ವಜ ಬದಲಾವಣೆ ಸರಿಯಾಗಿ ನಡೆದೇ ಹೋದ್ರೆ ದೇವಾಲಯವನ್ನ 18 ವರ್ಷಗಳ ಕಾಲ ಮುಚ್ಚಿಡಬೇಕಾಗತ್ತೆ. ಇದು ದೇವಾಲಯದ ಪವಿತ್ರತೆಯನ್ನ ಕಾಪಾಡಲು ಮತ್ತು ಧರ್ಮದ ನಿರಂತರತೆಯನ್ನ ಭದ್ರಪಡಿಸೋಕೆ ಅತ್ಯಂತ ಗಂಭೀರ ನಿಯಮ. ಈ ಸಂಪ್ರದಾಯ ಶತಮಾನಗಳಿಂದ ನಡೀತಾ ಇದೆ. ಪುರಾಣ ಕಥೆಗಳು ಮತ್ತು ದೇವಾಲಯದ ದಾಖಲೆಗಳು ಇದನ್ನ ದೃಢೀಪಡಿಸುತ್ತೆ. ಈ ಭಕ್ತಿಯ ಯೋಗ್ಯತೆಯನ್ನ, ಧೈರ್ಯವನ್ನ ಮತ್ತು ದೇವರ ಮೇಲಿನ ನಂಬಿಕೆಯನ್ನ ತೋರಿಸುವಂತಹ ಈ ಕಾರ್ಯ ಪ್ರತಿನಿತ್ಯ ನಡೆಯುತ್ತೆ.